ಒಂದನೆಯ ಕಿರುನಗೆಯನ್ನ ಬೀರಿ ನವ ಸಮಾಜದ ನಿರ್ಮಾಣಕ್ಕೆ ಫಲಪಟ್ಟು ತಮ್ಮ ಬುನಾದಿ ತರಬೇತಿಯನ್ನ ಮುಗಿಸಿ ಭಾವ ತುಂಬಿದ ಭಾವನಾತ್ಮಕ ನಡಿಗೆಯೊಂದಿಗೆ ಹೊರಟಿರುವ ಈ ಪ್ರಶಿಕ್ಷಣಾರ್ಥಿಗಳಿಗೆ ಪೊಲೀಸ್ ತರಬೇತಿ ಶಾಲೆಯ ಧಾರವಾಡದ ಪರವಾಗಿ ಅಭಿಮಾನದ ಶುಭಾಶಯಗಳು ಕೋರುತ್ತೇನೆ. ಜೋರಾದ ಚಪ್ಪಾಳೆಗಳ ಮೂಲಕ ಮತ್ತೊಮ್ಮೆ ನವ ಆರಕ್ಷಕರನ್ನ ಹುಟ್ಟುಂಬಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಗುರುಗಳಿಗೆ ನಮಸ್ಕರಿಸುವ ಭಾವ, ಪೂಜ್ಯರಿಗೆ ಅಭಿಮಾನದ ಕಳಕಳಿಯ ಭಾವ. ಓ ಗುರುವೇ ನಿಮ್ಮ ಶ್ರೀಚರಣಗಳಿಗೆ ನಮಿಸುವೆನು ನೂರು ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ, ತೋರಿರುವೆ ಬಾಳದಾರಿ ಎನ್ನುವಂತಹ ಭಾವ ಈ ಪ್ರಶಿಕ್ಷಣಾರ್ಥಿಗಳಲ್ಲಿ. ಮರೆಯಲಾರನು ನಾ ಈ ತರಬೇತಿಯ ಕೊನೆಯ ದಿನ, ಮರೆತೆಯಾದರೆ ನಾ ಅದು ನನ್ನ ದೊಡ್ಡತನ. ಕಠಿಣ ತರಬೇತಿಯಲ್ಲೂ ನಮಗಾದ ನೋವು, ತರಬೇತಿ ಮುಗಿಸಿ ಹೊರಡುವಾಗ ನಮಗಾಗಿದ್ದ ಇಲ್ಲ ನೋವು. ಈ ದಿನಗಳು ಕಳೆಯದ ಹಾಗೆ ತಿರುಗೋ ಗಡಿಯಾರವನ್ನ ಅಥವಾ ಮುಳುಗೋ ಸೂರ್ಯನನ್ನ ನಿಲ್ಲಿಸಲೇ. ಏನು ಮಾಡಲಿನ, ಹೇಗೆ ಮಾಡಲಿನ, ಗೊತ್ತು ಪರಿಚಯವಿಲ್ಲದವರೊಂದಿಗೆ ಮಾಡಿದ ಸ್ನೇಹನ, ತರಬೇತಿ ನೀಡಿದ ಶಿಕ್ಷಕರನ್ನ, ನಾವು ನೀರು ಹಾಕಿ ಬೆಳೆಸಿದ ಗಿಡಗಳನ್ನ ಬಿಟ್ಟು ಹೋಗುತ್ತಿಲ್ಲವಲ್ಲ ಯಾಕೆ ಈ ದಿನ? ತರಬೇತಿ ದಿನಗಳಲ್ಲಿ ನಾವಾಡಿದ ಮಾತುಗಳು, ಕಲಿತ ಪಾಠಗಳು, ಹಂಚಿಕೊಂಡ ನೋವು ನಲಿವುಗಳು ಇನ್ನು ಮುಂದೆ ಕೇವಲ ನೆನಪುಗಳು. ಇನ್ನು ಮುಂದೆ ಕೇವಲ ನೆನಪುಗಳು. ನಮಗೆ ತರಬೇತಿ ಕೊಟ್ಟ ಶಿಕ್ಷಕರು, ಸಮಾಜದ ರಕ್ಷಕರು, ಅವರೇ ನಮಗೆ ಮಾರ್ಗದರ್ಶಕರು, ನಮ್ಮನ್ನು ಮಾಡಿದರು ಪೂರ್ತಿ ಆರಕ್ಷಕರು ಎಂಬ ಭಾವದೊಂದಿಗೆ ತರಬೇತಿ ಶಾಲೆಯ ಪ್ರಶಿಕ್ಷಣಾರ್ಥಿಗಳು ಇಂದು ನಿರ್ಗಮನ ಪಥ ಸಂಚಲನದ ಭಾವನಾತ್ಮಕ ನಡಿಗೆಯಲ್ಲಿ ವೇದಿಕೆಯ ನಿರ್ಗಮನ ಪಥ ಸಂಚಲನದಲ್ಲಿ ಇಂದು ಭಾವನಾತ್ಮಕವಾಗಿ ಕೊನೆಯ ಹಂತದಲ್ಲಿ ಹೆಜ್ಜೆ ಇಡುತ್ತಿದ್ದಾಗ ಇದು ಎಲ್ಲರ ಮನಸ್ಸು ಭಾರವಾಗಿದೆ. ಇದು ಆಗುವುದು ಸಹಜ, ಏಕೆಂದರೆ 10 ತಿಂಗಳ ಕಾಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದರು. ಇಲ್ಲಿ ತರಬೇತಿಯಲ್ಲಿ ನಾವೆಲ್ಲರೂ ಸಹೋದರರಂತೆ ಇದ್ದು ತರಬೇತಿ ಪಡೆದದ್ದು ನೆನಪಾಗುತ್ತಿದೆ. ಈ ಮೈದಾನದಲ್ಲಿ ಕುಣಿದು ಕುಪ್ಪಳಿಸಿ ಆನಂದದ ದಿನಗಳು ನೆನಪಾಗುತ್ತವೆ. ಸಂಪೂರ್ಣ ತರಬೇತಿಯನ್ನು ಕೊಟ್ಟಿರುವ ಗುರುಗಳನ್ನ ಸ್ಮರಿಸಿಕೊಂಡು ಭಾವನಾತ್ಮಕ ಹೆಜ್ಜೆ ಇಡುತ್ತಿದ್ದಾರೆ. ಏಕೆಂದರೆ ನಾವು ಈ ತರಬೇತಿಗೆ ಬರುವಾಗ ಒಂದೊಂದು ಕಲ್ಲುಗಳಂತೆ ಇದ್ದೆವು. 10 ತಿಂಗಳ ಕಾಲ ತರಬೇತಿಯಲ್ಲಿ ಶಿಕ್ಷಕರು ಸುಂದರವಾದ ಮೂರ್ತಿಗಳನ್ನಾಗಿ ಮಾಡಿದ್ದಾರೆ. ಇಂದು ಆ ಒಂದು ಪ್ರತಿಫಲ ನಿರ್ಗಮನ ಪಥ ಸಂಚಲನ 10 ತಿಂಗಳ ಕಾಲ ಯಶಸ್ವಿಯಾಗಿ ಪೂರೈಸಿ ಕೊನೆಯ ಹಂತ ನಿರ್ಗಮನ ನಡೆಯಲ್ಲಿ ಅತಿಥಿ ಗಣ್ಯರಿಗೆ ವಂದನೆಯನ್ನ ಸಲ್ಲಿಸಿ ವೇದಿಕೆಯ ಎಡಭಾಗದಿಂದ ಮುಂದೆ ಸಾಗುತ್ತಿದ್ದಾರೆ ನಮ್ಮ ನವ ಆರಕ್ಷಕರು. 10 ತಿಂಗಳ ಕಾಲ ಬುನಾದಿ ತರಬೇತಿಯನ್ನು ಪಡೆದುಕೊಂಡಂತಹ ಸರ್ವೇಕ್ಷಣ, ಅದು ಸಾಂಸ್ಕೃತಿಕ ನಗರಿ, ಸಂಗೀತದ ತೊಟ್ಟಿಲು ಎನಿಸಿಕೊಂಡ ಧಾರವಾಡದೊಳಗೆ ಸಿಕ್ಕಂತಹ ಸವಿ ಬುದ್ಧಿ, ಇದೇ ನಿಮ್ಮ ಜೀವನದ ಎಂದೆಂದೂ ಮರೆಯಲಾಗದ ಸಂಪತ್ತು. ಈ ಸಂದರ್ಭದೊಳಗ ಬೇರೆ ಉಪ್ಪುಗಳಿಂದ ಬಂದು ಈ ಎಲ್ಲರೂ ಒಂದು ಕಡೆ ಸೇರಿ ಪಡ್ಕೊಂಡಂತಹ ಈ ಸವಿ ಬುದ್ಧಿಯ ತರಬೇತಿ ನಿಮ್ಮ ಜೀವನಕ್ಕೆ ಎಂದೆಂದಿಗೂ ಮಾರ್ಗದರ್ಶಕ. ಅಂತರ ನಿಮ್ಮೆಲ್ಲರ ಭಾವ, ಪೂಜ್ಯ ಗುರುಗಳಿಗೆ ಕೃತಜ್ಞತೆಯ ಸಮರ್ಪಣೆ ಈ ಫೀಲ್ಡ್ ಆಫ್ ಕವಾಯತಿನ ಮೂಲಕ.